ಪ್ರೀತಿಯ ಮಕ್ಕಳೇ, ಫೆಬ್ರವರಿ ತಿಂಗಳು ಬಂದಿದೆ. ಇನ್ನು 15 ಬರುತ್ತಲ್ಲ, ಆಗ ಶಿವರಾತ್ರಿಯ ಹಬ್ಬ. ದೇಶದ ಎಲ್ಲ ದೇವಸ್ಥಾನಗಳಲ್ಲಿ ಶಿವನಿಗೆ ಅರ್ಚನೆ, ಅಭಿಷೇಕಗಳು ನಡೆಯುತ್ತವೆ. ಈಗ ನಾನು ಮಕ್ಕಳೇ ಗೋಕರ್ಣದ ವಿಷಯವನ್ನು ಮಾತನಾಡುತ್ತೇನೆ. ಅರಬ್ಬಿ ಸಮುದ್ರದ ತಟದಲ್ಲಿ ಗೋಕರ್ಣವಿದೆ. ಅಲ್ಲಿ ಒಂದು ಮಂದಿರ, ಶಿವ ಮಂದಿರ, ಗೋಕರ್ಣೇಶ್ವರ ಮಂದಿರ. ಇದಕ್ಕೆ ಒಂದು ಇತಿಹಾಸವೂ ಇದೆ. ರಾವಣನಿದ್ದಾನಲ್ಲ, ನಮ್ಮ ರಾಮಾಯಣದ ಕಥಾನಾಯಕನೊಬ್ಬ ರಾವಣ. ಅವನ ತಾಯಿ ಕೈಕಸೆಗೆ ಶಿವನ ಮೇಲೆ ಬಲು ಭಕ್ತಿ. ಆಕೆ ಸಮುದ್ರದ ತಟದಲ್ಲಿ ಮರಳಿನಲ್ಲಿ ಲಿಂಗವನ್ನು ನಿರ್ಮಿಸಿ ಪೂಜೆ ಮಾಡುತ್ತಿದ್ದಳಂತೆ. ಆಗ ದೊಡ್ಡದೊಂದು ಅಲೆಯು ಬಂದು ಆ ಮರಳಿನ ಲಿಂಗವನ್ನು ತೊಳೆದುಕೊಂಡೇ ಹೋಯಿತು. ಪಾಪ ಕೈಕಸೆಗೆ ತುಂಬ ದುಃಖವಾಯಿತು. ತನ್ನ ದೇವನನ್ನು ಪೂಜಿಸುತ್ತಿದ್ದ ಶಿವದೇವನನ್ನು ತೆರೆ ಬಂದು ಎಳೆದುಕೊಂಡು ಹೋಯಿತಲ್ಲ ಎಂದು ತುಂಬ ದುಃಖವಾಯಿತು. ಆ ಹೊತ್ತಿನಲ್ಲಿ ರಾವಣನು ಅಲ್ಲಿಗೆ ಬಂದ. ತಾಯಿಯ ದುಃಖವನ್ನು ನೋಡಿ ಅವನು ಸಂತಪ್ತನಾದ. ಅಮ್ಮ, ಈ ಮರಳು ಲಿಂಗ ಏತಕ್ಕೆ ಹೇಳು? ನಾನು ಹೋಗಿ ಶಿವನನ್ನು ಪೂಜಿಸಿ ಆತ್ಮಲಿಂಗವನ್ನೇ ನಿನಗೆ ತಂದು ಕೊಡುತ್ತೇನೆ, ಅದನ್ನೇ ಪೂಜಿಸುವೆಯಂತೆ ಎಂದು ಹೇಳಿದನಂತೆ. ತನ್ನ ಮಾತಿಗೆ ಸರಿಯಾಗಿ ರಾವಣ ಹೋದ. ಶಿವ ಪಾರ್ವತಿ ಇಬ್ಬರನ್ನು ಕೈಲಾಸ ಪರ್ವತದಲ್ಲಿರುವಾಗ ತಪಸ್ಸು ಮಾಡಿ ಮೆಚ್ಚಿಸಿದ. ಇಡೀ ಪರ್ವತವನ್ನೇ ಹೊತ್ತುಕೊಂಡು ಹೋಗುತ್ತೇನೆ ಎಂದು ಅಲುಗಾಡಿಸಲು ಪ್ರಾರಂಭಿಸಿದ. ಆಗ ಶಿವ ತನ್ನ ಕಾಲ ಬೆರಳಿನಿಂದ ಕಿಂಚಿತ್ ಒತ್ತಲು ನಮ್ಮ ರಾವಣನಿಗೆ ತುಂಬ ಕಷ್ಟವಾಗಿ ಬಿಟ್ಟಿತು. ಆದರೂ ಅವನು ಛಲವನ್ನು ಬಿಡಲಿಲ್ಲ. ಶಿವನನ್ನು ಪೂಜಿಸಿ ಆತ್ಮಲಿಂಗವನ್ನೇ ವರವನ್ನಾಗಿ ಕೇಳಿಕೊಂಡ. ಶಿವ ಕೊಡುವುದಕ್ಕೆ ಆ ವರವನ್ನು ಕೊಟ್ಟು ಬಿಟ್ಟ. ದೇವತೆಗಳಿಗೆಲ್ಲ ಚಿಂತೆಯಾಯಿತು. ಶಿವನ ಆತ್ಮಲಿಂಗವನ್ನೇ ರಾವಣ ಹೊತ್ತು ಬಿಟ್ಟರೆ ನಮ್ಮ ಗತಿ ಏನಪ್ಪ ಎಂದು. ಅದಕ್ಕಾಗಿ ಅವರು ವಿಷ್ಣುವಿನ ಬಳಿ ಹೋಗಿ ಕೇಳಿದಾಗ ವಿಷ್ಣುವು ಹೇಳಿದ, ಗಣಪತಿಗೆ ರಾವಣನನ್ನು ತಡೆಯುವಂಥ ಶಕ್ತಿ ಇದೆ. ಆತ್ಮಲಿಂಗ ನೆಲದ ಮನೆ ಮೇಲೆ ಇಟ್ಟು ಬಿಟ್ಟರೆ ಸಾಕು, ಅಲ್ಲಿಯೇ ಸ್ಥಿರವಾಗಿ ಬಿಡುತ್ತದೆ. ಆದ್ದರಿಂದ ರಾವಣ ಹೋಗುವ ದಾರಿಯಲ್ಲಿ ನಾವು ಗಣಪತಿಯನ್ನು ನಿಲ್ಲಿಸೋಣ. ಆಗ ರಾವಣ ಅವನ ಕೈಗೆ ಲಿಂಗವನ್ನು ಕೊಟ್ಟರೆ ಮುಂದಿನ ಕಾರ್ಯ ಸುಲಭ. ರಾವಣ ಲಂಕೆಗಾಗಿ ಹೋಗುತ್ತಲೇ ಇದ್ದ. ಸಂಧ್ಯೆ ಆಯಿತು. ರಾವಣ ಬ್ರಾಹ್ಮಣ. ಸಂಧ್ಯಾ ಸಮಯದಲ್ಲಿ ಸಂಧ್ಯಾ ವಂದನೆಯನ್ನು ಮಾಡಬೇಕಲ್ಲ, ಅದಕ್ಕಾಗಿ ಅಲ್ಲಿಯೇ ಇದ್ದ ಗಣಪತಿಯನ್ನು ಕರೆದು, ಹಿಡಿದುಕೋ ಮಗು, ನಾನು ಹೋಗಿ ಸಂಧ್ಯಾ ವಂದನೆ ಮಾಡಿ ಬರುತ್ತೇನೆ, ನೆಲದ ಮೇಲೆ ಇಡಬೇಡ ಎಂದ. ಗಣಪತಿಯೋ, ನಾನು 3 ಬಾರಿ ನಿನ್ನನ್ನು ಕರೆಯುತ್ತೇನೆ, ಅಷ್ಟರೊಳಗೆ ನೀನು ಬರಬೇಕು, ಇಲ್ಲದಿದ್ದರೆ ಲಿಂಗವನ್ನು ಇಲ್ಲೇ ಇಡುತ್ತೇನೆ ಎಂದು ಬಿಟ್ಟ. ಸರಿ ಎಂದ ರಾವಣ ಸಮುದ್ರ ತೀರಕ್ಕೆ ಹೋದ. ನಮ್ಮ ಗಣಪತಿ ಅವನನ್ನು ಕರೆದ. ರಾವಣ ಬಾ, ಸಮಯ ಮೀರುತ್ತಿದೆ. ರಾವಣ ಬಾ, ಸಮಯ ಮೀರುತ್ತಿದೆ. 3ನೆಯ ಬಾರಿ ಕರೆದ. ರಾವಣ ಬಾ, ಸಮಯ ಮೀರುತ್ತಿದೆ. ಇಗೋ ಇಡುತ್ತೇನೆ ಎಂದು ಶಿವಲಿಂಗವನ್ನು ಇಟ್ಟೇ ಬಿಟ್ಟ. ಆ ಜಾಗವೇ ಗೋಕರ್ಣ. ರಾವಣ ಬಂದ, ಕೋಪಗೊಂಡ, ಗಣಪತಿಯನ್ನು ಹಿಂಸಿಸಲು ನೋಡಿದ. ಯಾವುದೂ ಆಗಲಿಲ್ಲ. ಇಟ್ಟ ಶಿವಲಿಂಗವನ್ನು ಎಳೆದು ಕೀಳಲು ನೋಡಿದ. ಆಗಲೂ ಅದು ಸಾಧ್ಯವಾಗಲಿಲ್ಲ. ಆ ಸ್ಥಳ ಗೋಕರ್ಣ. ಇಂದಿಗೂ ಅಲ್ಲಿ ಸಹಸ್ರಾರು ಮಂದಿ ಭಕ್ತರು ಹೋಗುತ್ತಾರೆ, ಪೂಜೆ ಮಾಡುತ್ತಾರೆ. ಶಿವನೇ ನೀನೇ ಗತಿ ಎಂದು ಪೂಜೆ ಮಾಡುತ್ತಾರೆ. ಎಂಥ ಚಂದ! ಗೋಕರ್ಣದಲ್ಲಿ ಇರುವ ಗೋಕರ್ಣೇಶ್ವರನಿಗೂ ನಮ್ಮ ನಮನ.